ಕೋಲಾರದಲ್ಲಿ ಮನೆಯ ಮೇಲ್ಚಾವಣಿ ಕುಸಿದು 7 ಮಂದಿಗೆ ಗಾಯಗಳಾಗಿರುವಂತಹ ಘಟನೆ ನಡೆದಿದೆ. ಮನೆಯಲ್ಲಿ ಮಲಗಿದ್ದಾಗ ಮೇಲ್ಚಾವಣಿ ಕುಸಿದು ಅವಘಡ ಸಂಭವಿಸಿದೆ. ಮುಳಬಾಗಿಲು ತಾಲೂಕಿನ ಸುನುಪಕುಂಟೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 7 ಜನಕ್ಕೆ ಗಾಯ ಆಗಿದೆ, ಆದರೆ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಶ್ರೀನಿವಾಸ್, ಹೇಮಶ್ರೀ, ಶಿವ, ಮೇಘನಾ, ವೈಶಾಲಿ. ಈ ಮೇಘನಾ ಹಾಗೆ ವೈಶಾಲಿ ಇದ್ರೆ ಇಬ್ರು ಪುಟ್ಟ ಮಕ್ಕಳು, 6 ವರ್ಷ 7 ವರ್ಷದ ಮಕ್ಕಳು. ಇನ್ನು ಶ್ರೀನಿವಾಸ ಸಂಬಂಧಿಕರು ನಾಗಮ್ಮ, ಮುನಿ ವೆಂಕಟಮ್ಮಗೂ ಕೂಡ ಗಾಯ ಆಗಿದೆ. ತಡರಾತ್ರಿ ಕಲ್ಲು ಚಪ್ಪಡಿ ಮನೆಯ ಮೇಲ್ಚಾವಣಿ ಕುಸಿದು ಅವಘಡ ಸಂಭವಿಸಿರುವಂತದ್ದು. ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಂತ ಶ್ರೀನಿವಾಸ್ ಕುಟುಂಬ. ಇನ್ನು ಘಟನಾ ಸ್ಥಳಕ್ಕೆ ನಂಗಲಿ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಮನೆಗೆ ಸಂಬಂಧಿಕರು ಬಂದಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ 7 ಜನ ಮನೆಯಲ್ಲಿ ಮಲಗಿರ್ತಾರೆ. 7 ಜನಗಳ ಮೇಲೆ ಮನೆಯ ಮೇಲ್ಚಾವಣಿ ಕುಸಿದಿರುವಂತದ್ದು. 7 ಜನರನ್ನು ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದೃಷ್ಟವಶಾತ್ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ಅವಘಡ ಆಗಿದೆ ಅಂತ. ಮನೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ, ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಸಂಭವಿಸಿಲ್ಲ. ಅದೃಷ್ಟವಶಾತ್ ಅಂತಾನೆ ಹೇಳ್ಬೋದಾಗುತ್ತೆ. ಸದ್ಯಕ್ಕೆ ಎಲ್ರಿಗೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇಬ್ರು ಪುಟ್ಟ ಮಕ್ಕಳು ಕೂಡ ಇದ್ದಾರೆ. ಇದ್ರ ಜೊತೆಗೆ ಮನೆಗೆ ಸಂಬಂಧಿಕರು ಬಂದಿರ್ತಾರೆ, ಅವ್ರಿಗೂ ಕೂಡ ಗಾಯಗಳಾಗಿದೆ. ಬಟ್ ಈ ಒಂದು ಘಟನೆಯಲ್ಲಿ ಬಾಲಕಿ ಮೇಘನಾ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅನ್ನುವಂಥದ್ದು ಈಗ ಸಿಗ್ತಿರುವಂತಹ ಅಪ್ಡೇಟ್ಸ್. ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಈಗ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅವರು ಬಾಲಕಿ ಮೇಘನಾ ಅಂತೇಳಿ. ಈಕೆಯ ಒಂದು ಪರಿಸ್ಥಿತಿ ತುಂಬಾ ಈಗ ಚಿಂತಾಜನಕವಾಗಿದೆ. ಬಹುಶಃ ತಲೆಯ ಭಾಗಕ್ಕೆ ಆಕೆಗೆ ಪೆಟ್ಟಾಗಿದೆ. ಸೊ ಹಾಗಾಗಿ ಈಗ ನಿಮ್ಹಾನ್ಸ್ ಆಸ್ಪತ್ರೆಗೆ ಆಕೆಯನ್ನು ದಾಖಲು ಮಾಡಲಾಗಿದೆ. ಇನ್ನು ಉಳಿದಂತೆ ಇನ್ನು 6 ಜನರು ಏನಿದ್ದಾರೆ ಅವರ ಒಂದು ಪರಿಸ್ಥಿತಿ ಓಕೆ, ಬಟ್ ಅಂಥದ್ದೇನು ಹೆಚ್ಚಿನ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಬಟ್ ಒಂದು ಬಾಲಕಿಗೆ ಮಾತ್ರ ಈಗ ಒಬ್ಬ ಬಾಲಕಿಗೆ ತೊಂದರೆ ಆಗಿದೆ. ಸೊ ಆಕೆಯನ್ನು ಈಗ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಮುಳಬಾಗಿಲು ತಾಲೂಕು ಸುನುಪಕುಂಟೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ದುರಂತ ಇದು. ರಾತ್ರಿ ಮಲಗಿದ್ದಂತಹ ಸಂದರ್ಭದಲ್ಲೇನೆ ಮೇಲ್ಛಾವಣಿ ಕುಸಿದಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ತುಂಬಾ ಹಳೆಯ ಕಟ್ಟಡನ ಏನಾದರೂ ಅಥವಾ ಸುಸಜ್ಜಿತವಾಗಿ ನಿರ್ಮಾಣ ಆಗಿಲ್ಲದ ಕಟ್ಟಡನ, ಏನು ಕಾರಣ ಇರಬಹುದು ಇದು ಕುಸಿದು ಬೀಳೋದಕ್ಕೆ ಅನ್ನುವಂಥದ್ದು ಇನ್ನಷ್ಟೇ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈಗ ಸದ್ಯಕ್ಕೆ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಸ್ಥಳೀಯರೆಲ್ಲರೂ ಕೂಡ ಅಲ್ಲಿ ಹೋಗಿರುವಂಥದ್ದು. ಹಾಗೆ ನಂಗಲಿ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಈಗ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಡೀಟೇಲ್ಸ್ ನಾವು ಪ್ರತಿನಿಧಿ ರಾಜೇಂದ್ರ ಸಿಂಹ ನೀಡ್ತಾರೆ. ರಾಜೇಂದ್ರ, ಈ ಮನೆ ಹೀಗೆ ಏಕಾಏಕಿ ಕುಸಿದು ಬೀಳೋದಕ್ಕೆ ಏನು ಕಾರಣ? ಏನು ಹಳೆ ಕಟ್ಟಡನ ಅಥವಾ ಸುಸಜ್ಜಿತವಾಗಿ ಇಲ್ಲದೆ ಇರುವಂಥದ್ದ ಕಾರಣ ಏನು? ಒಂದು ಈಗ ಅಲ್ಲಿ ಗಾಯಗೊಂಡಿದ್ದಂಥವರ ಪರಿಸ್ಥಿತಿ ಹೇಗಿದೆ ರಾಜೇಂದ್ರ? ರೆಹಮಾನ್, ಇದು ಹಳೆಯ ಕಟ್ಟಡ, ಜೊತೆಗೆ ಇದು ಚಪ್ಪಡಿ ಕಲ್ಲಿನ ಮೇಲ್ಚಾವಣಿ ಇದ್ದಂತ ಕಟ್ಟಡ. ಕಳೆದ ರಾತ್ರಿ ಶ್ರೀನಿವಾಸ್ ಸೇರಿದಂತೆ ಅವರ ಕುಟುಂಬಸ್ಥರು ಒಟ್ಟು 7 ಜನ ಮನೆಯಲ್ಲಿದ್ರು. ಆದ್ರೆ ಮಧ್ಯರಾತ್ರಿ ಸುಮಾರಿಗೆ ಮೇಲ್ಚಾವಣಿ ಇದ್ದಕ್ಕಿದ್ದಂತೆ ಕುಸಿದು ಮನೆಯವರ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದ್ರೆ ಮನೆಯಲ್ಲಿ 3 ಜನರ ಸ್ಥಿತಿ ಗಂಭೀರವಾಗಿರುವಂತದ್ದು. ಅದರಲ್ಲಿ ಮೇಘನಾ ಮತ್ತೆ ಮುನಿ ವೆಂಕಟಮ್ಮ ಅಂತ ಹೇಳಿ ಇವರಿಬ್ಬರ ಸ್ಥಿತಿ ಚಿಂತಾಜನಕವಾಗಿರುವಂತದ್ದು. ಅದರಲ್ಲಿ ಮೇಘನಾ ಅವ್ರನ್ನ ಈಗಾಗಲೇ ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮುನಿ ವೆಂಕಟಮ್ಮ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಉಳಿದಂತೆ 4 ಜನರನ್ನ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಂದ್ರೆ ಈ ಘಟನೆಗೆ ಹಳೆ ಮನೆ ಆಗಿತ್ತು, ಜೊತೆಗೆ ಆ ಚಪ್ಪಡಿ ಕಲ್ಲುಗಳ ಮನೆ ಇದ್ದಿದ್ರಿಂದ ಅದರ ನಿರ್ವಹಣೆ ಸರಿ ಇಲ್ಲದೆ ಹಳೆ ಮನೆಯಲ್ಲಿ ವಾಸವಾಗಿದ್ದಿದ್ದೆ ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ರೆಹಮಾನ್, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ರಾಜೇಂದ್ರ. ಸೊ ನೋಡಿ, ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ತುಂಬ ಹಳೆಯ ಕಟ್ಟಡ. ಸೊ ಹಾಗಾಗಿ ಬಹುಶಃ ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ದು ಗಮನಕ್ಕೆ ಬಂದಿಲ್ವಾ, ಅಥವಾ ಗಮನಕ್ಕೆ ಬಂದರೂ ಕೂಡ ಅದನ್ನು ಅವರು ಎಚ್ಚೆತ್ಕೊಂಡಿಲ್ಲ ಅಂತ ಅನ್ಸುತ್ತೆ ಮನೆಯವರು. ಸೊ ಹಾಗಾಗಿನೇ ಈ ಒಂದು ದುರಂತ ಸಂಭವಿಸಿದೆ ಅಂಥೇಳಿ. ಬಟ್ ಎಲ್ಲರ ಅದೃಷ್ಟ ಚೆನ್ನಾಗಿತ್ತು, ಹೆಚ್ಚಿನ ಅನಾಹುತ ಏನು ಸಂಭವಿಸಿಲ್ಲ. ಬಿದ್ದಿದ್ರು ಕೂಡ ಅವರು ಒಳಗಡೆ ಮಲಗಿದ್ದಾಗಲೇ ಈ ಒಂದು ಮೇಲ್ಛಾವಣಿ ಎಲ್ಲ ಕುಸಿದು ಬಿದ್ದಿದ್ರು ಕೂಡ ಗಾಯಗಳಾಗಿವೆ. ಅವ್ರಿಗೆಲ್ಲರಿಗೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಬಟ್ ಒಬ್ಬ ಬಾಲಕಿಯ ಪರಿಸ್ಥಿತಿ ಮಾತ್ರ ಸ್ವಲ್ಪ ಚಿಂತಾಜನಕ ಅಂತ ಹೇಳ್ತಾ ಇದ್ದಾರೆ. ಸೊ ಆಕೆಯ ಒಂದು ಚಿಕಿತ್ಸೆ ಕೂಡ ಈಗ ನಿಮ್ಹಾನ್ಸ್ನಲ್ಲಿ ನಡೀತಾ ಇದೆ. ಹಾಗೆಯೇ ಮುನಿ ವೆಂಕಟಮ್ಮ ಅನ್ನೋರು ಅವ್ರನ್ನೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರಿಗೆ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಿಕ್ಕಂತ 4 ಮಂದಿಗೆ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲೇನೆ ಚಿಕಿತ್ಸೆ ನೀಡಲಾಗ್ತಾ ಇದೆ.